ಸೊ ಇದು ನನ್ನ ಟೇಬಲ್ ಸೆಟಪ್ಪು. ಇಷ್ಟು ಕ್ಲೀನ್ ಮಾಡಿ ಇಷ್ಟಿಟ್ಟಿದ್ದೀನಿ. ಏನು ಎಸೆನ್ಷಿಯಲ್ ಏನಿದ್ದಾವೆ ಅಷ್ಟೇ ಇಲ್ಲಿಟ್ಟಿದ್ದೀನಿ. ಟೇಬಲ್ ಮೇಲೆ ವಾಟರ್ ಬಾಟ್ಲು, ಟ್ಯಾಬು, ಬುಕ್ಸು, ಪೆನ್ ಹೋಲ್ಡರು, ಅಷ್ಟು ಚಿಕ್ಕ ಚಿಕ್ಕ ಸಾಮಾನುಗಳು. ಸೊ ಮ್ಯಾಟ್ರ್ ಏನಂದರೆ, ನಾನು ಡೈಲಿ ಏನು ಮಾಡ್ತೀನಿ ಅದನ್ನೊಂದು ಟ್ರ್ಯಾಕ್ ಇಡ್ತಾ ಇದ್ದೀನಿ. ಅಂದರೆ ಇದರಲ್ಲೂ ಕೂಡ ಏನಂದರೆ ಫಸ್ಟ್ ಡೇ ಬಂದುಬಿಟ್ಟು 1 ಮಾರ್ಚಲ್ಲಿ ಶುರು ಆಯಿತು. ಏನೇನು ಮ್ಯಾಥ್ಸಲ್ಲಿ ಏನಿದೆ ಡೈಲಿ ಏನಿರುತ್ತೆ, ಟೇಬಲ್ಸು, ಸ್ಕ್ವೇರ್ಸು, ಕ್ಯೂಬ್ಸು, ಅದು ಒಂದ್ಸಲ ಬೈ ಹಾರ್ಟು, ಒಂದ್ಸಲ ರಿವಿಷನ್ ಆ ಥರ ಇರುತ್ತೆ. ಆಮೇಲೆ SI ಅಂದರೆ 1-2-3 ದಿನದಿಂದ ಸ್ಟಾರ್ಟ್ ಮಾಡಿದ್ದೆ. ಸಿಂಪಲ್ ಇಂಟ್ರೆಸ್ಟು, ಅದು ಕಂಪ್ಲೀಟ್ ಆಗಿದೆ. ಇಂಗ್ಲೀಷಲ್ಲಿ ಬಂದುಬಿಟ್ಟು ನಾನು ಬೇಸಿಕ್ಸ್ ಆಫ್ ಇಂಗ್ಲೀಷು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ನೌನ್ ಅನ್ನೋ ಚಾಪ್ಟರ್ಸು ಮುಗ್ದಿತ್ತು, ಓದಿದ್ದು. ರಿವೈಸ್ ಮಾಡಿದೆ ಆ್ಯಕ್ಚುಲಿ ಅವತ್ತು ಭಾನುವಾರ ಅಂತೇಳಿ. ನೆಕ್ಸ್ಟ್ ಸೆಕೆಂಡ್ ಡೇ ಏನಾಯಿತು, 2 ಮಾರ್ಚಲ್ಲಿ ಮತ್ತು ಟೇಬಲ್ ಸ್ಕ್ವೇರ್ಸ್ ಅಷ್ಟೇ ಮಾಡಿದೆ. ಮತ್ತು ಸಿಂಪಲ್ ಮತ್ತು ನೆಕ್ಸ್ಟ್ ಚಾಪ್ಟ್ರು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇಂಗ್ಲೀಷಲ್ಲಿ ಮತ್ತೆ 2 ಅಂದರೆ ಈಗ 2 ವೊಕ್ಯಾಬ್ದು ಕ್ಲಾಸ್ ನೋಡಿದ್ದೆ, ಅವನು ರಿವೈಸ್ ಮಾಡಿದೆ. ಅದಾದಮೇಲೆ 3rd ಡೇ ಸ್ಕಿಪ್ ಆಯಿತು, ವರ್ಕು ಹೆವಿ ಆಗಿರೋದ್ರ ಕಾರಣದಿಂದ ನನಗೆ ಆಫೀಸಲ್ಲಿ. ನೆಕ್ಸ್ಟು 4th ಡೇ ಏನಾಯಿತು, 4th ಡೇ ಮತ್ತೆ ಟೇಬಲ್ ಸ್ಕ್ವೇರ್ ಮಾಡಿಬಿಟ್ಟು ಇವತ್ತು ಎಲ್ಲ ರಿವೈಸ್ ಮಾಡಿಬಿಟ್ಟು ಮತ್ತೆ ಇವತ್ತು ಹೊಸ ಚಾಪ್ಟರ್ ಶುರು ಮಾಡಿದ್ದೀನಿ. ಮತ್ತು ಇಂಗ್ಲೀಷಲ್ಲಿ ಮತ್ತೆರಡು ಕ್ಲಾಸ್, ಇಂಗ್ಲೀಷು ಬರೀ ಕ್ಲಾಸ್ ನೋಡಿದಾಗ ಎಷ್ಟೇ ಬ್ಯುಸಿ ಇದ್ದರೂ ನೋಡಿರ್ತೀನಿ. ಸೊ ಮತ್ತೆ 3rd ಕ್ಲಾಸ್ 4th ಕ್ಲಾಸು ರಿವೈಸ್ ಮಾಡಿದ್ದೀನಿ. ಇಷ್ಟು ಒಂದು ಕ್ವಿಕ್ ಗ್ಲ್ಯಾನ್ಸ್. ಶಾರ್ಟ್ಸಲ್ಲಿ ಎಲ್ಲ ಇನ್ಫಾರ್ಮೇಷನ್ ಹೇಳೋಕ್ಕಾಗ್ತಾ ಇಲ್ಲ. ಮತ್ತು ಏನಾದರೂ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಇಲ್ಲ ಲಾಂಗ್ ವಿಡಿಯೋಸ್ ಶುರು ಮಾಡಬೇಕಂತಿದ್ರೆ, ಏನಾದರೂ ಒಪಿನಿಯನ್ ಇದ್ದರೆ ಕಾಮೆಂಟ್ಸಲ್ಲಿ ಹೇಳಿ.